ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ಮ್ಯಾನ್ ಕನ್ನಡ ಚಾನಲ್. 2025ರ ಚಾಂಪಿಯನ್ ಆದಂತಹ RCB ತಂಡಕ್ಕೆ ಏನಿದೆ 2026ರ IPL ಸ್ಟಾರ್ಟ್ ಆಗುವ ಮುಂಚೆಯೇ ಸಂಕಷ್ಟ ಎದುರಾಗಿದೆ. ಕಳೆದ ಬಾರಿ ಚಾಂಪಿಯನ್ ಟೀಮಿನಲ್ಲಿ ಉತ್ತಮ ಪ್ರದರ್ಶನ ನೀಡಿದಂತಹ ಒಬ್ಬ ಪ್ಲೇಯರ್ಗೆ ಈ ಬಾರಿ ಸಂಕಷ್ಟ ಎದುರಾಗಿದೆ. ಈ ಬಾರಿ ಆ ಪ್ಲೇಯರ್ IPLನಿಂದ ಬ್ಯಾನ್ ಆಗುವ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣುತ್ತಿದೆ. ಆ ಪ್ಲೇಯರ್ ಅನ್ನು ಈ ಬಾರಿ ಆಕ್ಷನ್ ಅಲ್ಲಿ ಕೂಡ ರಿಟರ್ನ್ ಮಾಡ್ಕೊಂಡಿದ್ರು. ಆದರೆ ಈಗ IPLಗೆ ಲಭ್ಯರಾಗುವ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಹೌದು, ಇದು ಬೇರಾರು ಅಲ್ಲ, RCBಯ ಎಡಗೈ ವೇಗಿಯಾದಂತಹ ಯಶ್ ದಯಾಲ್ ಅವರ ಬಗ್ಗೆ ಆಗಿರ್ತದೆ. ನಿಮ್ಗೆ ಗೊತ್ತಿರಬಹುದು, ಯಶ್ ದಯಾಲ್ ಅವರು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಸಿಲುಕಿದ್ದಾರೆ ಎನ್ನುವುದು. ಆದರೆ ಈ ಪ್ರಕರಣದಲ್ಲಿ ಒಂದು ಟ್ವಿಸ್ಟ್ ಬಂದಿದೆ. ಏನಂತ ಹೇಳಿದ್ರೆ, ಯಶ್ ದಯಾಲ್ ಅವರು ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಅಲ್ಲಿನ ನ್ಯಾಯಾಲಯ ವಜಾಗೊಳಿಸಿದೆ, ತಿರಸ್ಕಾರ ಮಾಡಿದೆ. ಇಂತಹ ಪ್ರಕರಣದಲ್ಲಿ ಬಂಧನ ಪೂರ್ವ ಜಾಮೀನು ಕೊಡುವುದು ಸೂಕ್ತ ಅಲ್ಲ ಅಂತ ಆ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಇದೆಲ್ಲ ನೋಡ್ತಾ ಇದ್ರೆ RCBಗೆ ಇದು ಒಂದು ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಯಶ್ ದಯಾಲ್ ಒಬ್ಬ ಒಳ್ಳೆಯ ಪ್ಲೇಯರ್ ಆಗಿದ್ರು RCBಯಲ್ಲಿ. ಅವರು ಆಡುವುದು ಈಗ ಬಹುತೇಕ ಖಚಿತ ಇಲ್ಲ ಅಂತ ಹೇಳ್ಬಹುದು. ಯಾಕಂದ್ರೆ ಈ ಜಾಮೀನು ರಹಿತ ತೀರ್ಪು ಏನುಂಟು, ಇದು ಯಶ್ ದಯಾಲ್ ಅವರ ಕ್ರಿಕೆಟ್ ಬದುಕಿಗೆ ಒಂದು ಕಪ್ಪು ಚುಕ್ಕೆನೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಈಗಾಗಲೇ ತುಂಬಾ ಮ್ಯಾಚಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ರು. ಅವರಿಗೆ ಯಾವುದೇ ರೀತಿಯಾದಂತಹ ಮ್ಯಾಚ್ ಪ್ರಾಕ್ಟೀಸ್ ಕೂಡ ಇಲ್ಲ. ಇವಾಗ ಜಾಮೀನ್ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಮುಂಬರುವ IPLಗೆ ಅವರು ಆಡೋದು ತುಂಬಾನೇ ಡೌಟ್ ಅನ್ಸುತ್ತೆ. ಪೋಸ್ಕೋ ನಂಬರ್ 3 ನ್ಯಾಯಾಧೀಶೆ ಅಲ್ಕಾ ಬನ್ಸಾಲ್ ಏನಿದ್ದಾರೆ, ಅವರು ಈ ತೀರ್ಪು ನೀಡಿರ್ತಾರೆ. ಇಂತಹ ಪ್ರಕರಣದಲ್ಲಿ ಬಂಧನಕ್ಕೂ ಮುಂಚೆ ಜಾಮೀನು ನೀಡುವುದು ಸೂಕ್ತ ಅಲ್ಲ ಅಂತ ಅವರ ಒಂದು ಅಭಿಪ್ರಾಯವಾಗಿರ್ತದೆ. ಆದ್ದರಿಂದ ಇವರು ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ್ದಾರೆ. ಜೈಪುರ ಮೂಲದ ಹುಡುಗಿ ಸಂಗನೆ ಸದರ್ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಕೇಸ್ ಹಾಕಿರ್ತಾರೆ. ಪೋಕ್ಸೋ ಕಾಯ್ದೆಯಲ್ಲಿ ಬರ್ತದೆ. ಯಾಕಂದ್ರೆ ಅವರು ಏನು ಕೇಸ್ ದಾಖಲೆ ಮಾಡಿದ್ರು, 17 ವರ್ಷ ನಡೆದಿದ್ದಾಗ ತನ್ನ ಮೇಲೆ ನಡೆದಿದ್ದಂತಹ ಅತ್ಯಾಚಾರ ಪ್ರಕರಣದ ಕುರಿತಾಗಿ ಕೇಸನ್ನು ದಾಖಲೆ ಮಾಡಿರ್ತಾರೆ. ಅವರಿಗೆ ಈಗ 19 ಆಗಿರ್ತದೆ. ಅವಾಗಿನ ಕೇಸ್ ಆಗಿರೋದ್ರಿಂದ ಅದು ಪೋಕ್ಸೋ ಅಂಡರ್ ಅಲ್ಲಿ ಬರ್ತದೆ. ಅವರ ಕೇಸ್ನಲ್ಲಿ ಏನೇನಿತ್ತು ಅಂತ ಹೇಳಿದ್ರೆ, ಯಶ್ ದಯಾಲ್ ಒಬ್ಬ ಪ್ರಭಾವಿತ ಕ್ರಿಕೆಟ್ ಆಟಗಾರನಾಗಿದ್ದ. ಸೊ ತನ್ನ ಕರಿಯರ್ನಲ್ಲಿ ಕ್ರಿಕೆಟ್ ಸಂಬಂಧಿತ ಅವಕಾಶಗಳು ಅಥವಾ ಭವಿಷ್ಯದ ಬೆಂಬಲವನ್ನು ನೀಡುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ, ತನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಎಂದು ಅವರು ದೂರು ನೀಡಿದ್ದರು. ಸೊ ಅದರಂತೆ ಈ ಕೇಸ್ ನಡೀತಾ ಉಂಟು. ಸದ್ಯದ ಮಟ್ಟಿಗೆ ಯಶ್ ದಯಾಲ್ಗೆ ಬೇರೆ ಯಾವುದೇ ದಾರಿಗಳಿಲ್ಲ. ನೋಡಿದದ್ದು ಒಂದೇ ದಾರಿ ಅಂದರೆ ಈ ಕೇಸನ್ನು ಅವರು ಹೈಕೋರ್ಟ್ಗೆ ಆಗ್ಬಹುದಾಗಿದೆ. ಸೊ ಅದು ಬಿಟ್ಟರೆ ಬೇರೆ ಯಾವ ದಾರಿಗಳು ಇಲ್ಲ. ಸೊ ಅದು ತುಂಬಾ ಲಾಂಗ್ ಪ್ರೊಸೀಜರ್ ಆಗ್ತದೆ. ಸೊ ಸದ್ಯದ ಮಟ್ಟಿಗೆ ಒಂದು ಕ್ಲಾರಿಟಿ ಅಂತ ಹೇಳಿದ್ರೆ, RCBಗೆ ಈ ಬಾರಿ ಯಶ್ ದಯಾಲ್ ಆಡೋದು ತುಂಬಾನೇ ಕಷ್ಟ ಆಗ್ತದೆ. ಇದಕ್ಕೂ ಮುಂಚೆ ನೋಡೋದಾದ್ರೆ RCB ಯಶ್ ದಯಾಲ್ ಅವರನ್ನು ರಿಟರ್ನ್ ಮಾಡ್ಕೊಂಡಿತ್ತು. 5 ಕೋಟಿಗೆ ಯಶ್ ದಯಾಲ್ ಅವರನ್ನು ನಮ್ಮ RCB ರಿಟರ್ನ್ ಮಾಡ್ಕೊಂಡಿತ್ತು. ಇವಾಗ RCBಯ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗ್ತದೆ. ಇಲ್ಲಿಂದ ನೋಡೋದಾದ್ರೆ ಯಶ್ ದಯಾಲ್ ಅವರ ಕರಿಯರ್ ತುಂಬಾನೇ ಕಷ್ಟಕ್ಕೆ ಸಿಲುಕಿದೆ ಅಂತಾನೆ ಹೇಳ್ಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ನಮಗೆ ತುಂಬಾನೇ ಮುಖ್ಯ ಆಗಿರ್ತದೆ. ಅದು ನಮ್ಮ ಬೆಳವಣಿಗೆ ಆಗಿರ್ತದೆ. ನಮಸ್ಕಾರ.